ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ನಿಂದಾಗಿ ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಟ್ರಬಲ್ ಉಂಟಾಗಿತ್ತು. ಅದರಲ್ಲೂ ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿತ್ತು. ಕಾಳಸಂತೆಯಲ್ಲಿ 1 to ಡಬಲ್ ಕೊಟ್ಟು ಹೋಗುವಂತಹ ವ್ಯಾಪಾರ ತಳ್ತಾ ಇದ್ದವರಿಗೆ ಮತ್ತೆ ಬೆಲೆ ಏರಿಕೆಯ ಬರೆ ಬಿದ್ದಿದೆ. ವಾಣಿಜ್ಯ ಸಿಲಿಂಡರ್ ದರ ಐತಿಹಾಸಿಕ ಏರಿಕೆ ಕಂಡಿದೆ. 100 ಅಲ್ಲ, 200 ಅಲ್ಲ, 500 ಅಲ್ಲ, 993 ರೂಪಾಯಿ ಏರಿಕೆಯಾಗಿದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎನ್ನುವಂತಾಗಿದೆ ಸಿಲಿಕಾನ್ ಸಿಟಿ ಜನರ ಬದುಕು. ಹೌದು, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಎಫೆಕ್ಟ್ ಮತ್ತೆ ಗ್ಯಾಸ್ ಟ್ರಬಲ್ ಸೃಷ್ಟಿ ಮಾಡಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಕೊನೆಗೆ ಕಾಳಸಂತೆಯಲ್ಲಿ ದುಪ್ಪಟ್ಟು ಹಣ ಕೊಟ್ಟು ಖರೀದಿ ಮಾಡಿ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಸ್ತಾ ಇದ್ದವರಿಗೆ ಮತ್ತೆ ಬೆಲೆ ಏರಿಕೆಯ ಬರೆ ಬಿದ್ದಿದೆ. 100 ಅಲ್ಲ, 200 ಅಲ್ಲ, 993 ರೂಪಾಯಿ ಏರಿಕೆ ಮಾಡಲಾಗಿದೆ. ದೇಶದಲ್ಲಿ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ. ವಾಣಿಜ್ಯ ಗ್ಯಾಸ್ ಸಿಗದೆ ಸೌದೆ ವಲಯ ಮೊರೆ ಹೋಗಿದ್ದೂ ಆಯಿತು, ಹೋಟೆಲ್ನ ಬಂದ್ ಮಾಡಿಯೂ ಆಯಿತು. ಕೆಲವು ಕಡೆ ಮೆನು ಕಡಿತ ಮಾಡಿ ಹಾಗೋ ಹೀಗೋ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬರ್ತಾ ಇದ್ದವರಿಗೂ ಇದು ನಿಜಕ್ಕೂ ಶಾಕಿಂಗ್ ಸಮಾಚಾರ. ಕಮರ್ಷಿಯಲ್ ಸಿಲಿಂಡರ್ ದರ 19 ಕೆಜಿ ಸಿಲಿಂಡರ್ಗೆ 993 ರೂಪಾಯಿ ಏರಿಕೆಯಾಗಿದ್ದು, ಇದು ನಿಜಕ್ಕೂ ಐತಿಹಾಸಿಕ ಏರಿಕೆ ಅಂದ್ರೆ ಅತಿಶಯೋಕ್ತಿಯಲ್ಲ. ಬೆಂಗಳೂರಲ್ಲಿ 19 ಕೆಜಿ ಸಿಲಿಂಡರ್ಗೆ ಈ ಮೊದಲು 2161 ರೂಪಾಯಿ ಇತ್ತು. ಆದರೆ ಇಂದಿನ ದರ 3154 ಆಗಿದೆ. 993 ರೂಪಾಯಿ ಏರಿಕೆ ಮಾಡಲಾಗಿದೆ. ದೆಹಲಿಯಲ್ಲಿ 19 ಕೆಜಿ ಸಿಲಿಂಡರ್ಗೆ ಈ ಮೊದಲು 2078.50 ರೂಪಾಯಿ ಇತ್ತು. ಆದರೆ ಇಂದಿನ ದರ 3071.50 ಆಗಿದೆ. 993 ರೂಪಾಯಿ ಏರಿಕೆ ಮಾಡಲಾಗಿದೆ. ಕೋಲ್ಕತ್ತಾದಲ್ಲಿ 19 ಕೆಜಿ ಸಿಲಿಂಡರ್ಗೆ ಈ ಮೊದಲು 2208 ರೂಪಾಯಿ ಇತ್ತು. ಆದರೆ ಇಂದಿನ ದರ 3202 ರೂಪಾಯಿ ಆಗಿದೆ. 994 ರೂಪಾಯಿನ ಏರಿಕೆ ಮಾಡಲಾಗಿದೆ. ಮುಂಬೈನಲ್ಲಿ 19 ಕೆಜಿ ಸಿಲಿಂಡರ್ಗೆ ಈ ಮೊದಲು 2031 ರೂಪಾಯಿ ಇತ್ತು. ಆದರೆ ಇಂದಿನ ದರ 3024 ರೂಪಾಯಿ ಆಗಿದೆ. ಈ ಮೂಲಕ 993 ರೂಪಾಯಿನ ಏರಿಕೆ ಮಾಡಲಾಗಿದೆ. ಇನ್ನು ಚೆನ್ನೈನಲ್ಲಿ 19 ಕೆಜಿ ಸಿಲಿಂಡರ್ಗೆ ಈ ಮೊದಲು 2246.50 ಇತ್ತು. ಆದರೆ ಇಂದಿನ ದರ 3237 ರೂಪಾಯಿ ಆಗಿದೆ. ಈ ಮೂಲಕ 993 ರೂಪಾಯಿನ ಏರಿಕೆ ಮಾಡಲಾಗಿದೆ. ಹಾಗಿದ್ರೆ ಎಷ್ಟು ಕೆಜಿ ಸಿಲಿಂಡರ್ಗೆ ಎಷ್ಟೆಷ್ಟು ದರ ನಿಗದಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, 19 ಕೆಜಿ ಸಿಲಿಂಡರ್ ದರ ಮೊದಲು 2161 ರೂಪಾಯಿ ಇತ್ತು. ಇಂದಿನ ಬೆಲೆ 3154 ಆಗಿದೆ. 993 ರೂಪಾಯಿ ಏರಿಕೆ ಮಾಡಲಾಗಿದೆ. 5 ಕೆಜಿ ಸಿಲಿಂಡರ್ಗೆ 653.50 ಈ ಮೊದಲು ದರ ಇತ್ತು. ಇವತ್ತು 941.50 ರೂಪಾಯಿ ಆಗಿದೆ. ಈ ಮೂಲಕ 261 ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ. ಇನ್ನು 47.5 ಕೆಜಿ ಸಿಲಿಂಡರ್ಗೆ ಈ ಮೊದಲು 5358.50 ರೂಪಾಯಿ ಇತ್ತು. ಈಗ 7875.50 ರೂಪಾಯಿ ಆಗಿದೆ. ಅಲ್ಲಿಗೆ 2517 ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ. ಇನ್ನು ಈ ಪಾಟಿ ರೇಟ್ ಹೈಕ್ ಮಾಡಿದ್ದಕ್ಕೆ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ PC ರಾವ್ ಬೇಸರ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ಬೇಸರದ ವಿಷಯ. ಇತಿಹಾಸದಲ್ಲೇ ಇಷ್ಟು ಬೆಲೆ ಏರಿಕೆ ಆಗಿಲ್ಲ. 990 ರೂಪಾಯಿಯಷ್ಟು ಇವತ್ತಿನಿಂದ ಏರಿಕೆ ಮಾಡಿದ್ದಾರೆ. ಚುನಾವಣೆ ಮುಗಿಯುತ್ತಿದ್ದಂಗೆ ಇದು ಬಹುದೊಡ್ಡ ಹೊರೆಯನ್ನು ಹೋಟೆಲ್ ಮಾಲೀಕರ ಮೇಲೆ ಹಾಕಿದ್ದಾರೆ. ಅದು ಗ್ರಾಹಕರ ಮೇಲೇನ ಹಾಕಿದಂಗೆ ಆಗ್ತದೆ, ಜನಸಾಮಾನ್ಯರ ಮೇಲೆ ಹಾಕಿದಂಗೆ ಆಗ್ತದೆ. ಇಂದು ಹೋಟೆಲನ್ನು ಉಪಯೋಗಿಸ್ತಿರುವುದು ಭಾಳಷ್ಟು ಡ್ರೈವರ್ಗಳು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು ಹೆಚ್ಚಿಗೆ ಉಪಯೋಗಿಸ್ತಾ ಇದ್ದಾರೆ. ಇದು ಹಾಸ್ಟೆಲ್ಗಿರ್ಬೋದು, PG ಇರ್ಬೋದು, ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳ ಮೇಲೆ ಹೆಚ್ಚಿನ ಪರಿಣಾಮ ಬರಲಿದೆ. ನಾವು ಅನಿವಾರ್ಯವಾಗಿ ತಿಂಡಿ ತಿನಿಸು ಊಟದ ಬೆಲೆಯನ್ನು ಏರಿಸಲೇಬೇಕಾಗ್ತದೆ. ಇದು ಗ್ರಾಹಕರಿಗೆ ತೊಂದರೆ ಆಗ್ತದೆ ಅಂತ ನಮಗೆ ಭಾಳ ಬೇಸರದಿಂದ ಈ ಸಂದರ್ಭದಲ್ಲಿ ಹೇಳಿದೆ. ಒಟ್ನಲ್ಲಿ 3ನೇ ಬಾರಿಗೆ ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಆಗ್ತಾ ಇತ್ತು. ಮಾರ್ಚ್ 1ರಂದು 28ರಿಂದ 31 ರೂಪಾಯಿ ವಾಣಿಜ್ಯ ಗ್ಯಾಸ್ ದರ ಏರಿಕೆ ಮಾಡಲಾಗಿತ್ತು. ಆನಂತರ ಮಾರ್ಚ್ 7ರಂದು 114.5 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಇದೀಗ ಮೇ ಆರಂಭದಲ್ಲಿಯೇ 993 ರೂಪಾಯಿ ಏರಿಕೆ ಮಾಡಿರುವುದು ನಿಜಕ್ಕೂ ವೆರಿ ಶಾಕಿಂಗ್.
ಕಮರ್ಷಿಯಲ್ ವಹಿವಾಟು ನಡೆಸುವ ಜನ ಇದನ್ನ ಹೇಗೆ ನಿಭಾಯಿಸ್ತಾರೆ? ಹೋಟೆಲ್ಗೆ ಊಟ ತಿಂಡಿಗೆ ಬರುವ ಗ್ರಾಹಕರ ಮೇಲೆ ಯಾವ ಮಟ್ಟಿಗೆ ಈ ರೇಟ್ ಹೈಕ್ ಪರಿಣಾಮ ಬೀರುತ್ತೆ ಕಾದು ನೋಡಬೇಕಿದೆ. ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.